ಸೂಪರ್ ಆಗಿರೋ ಮೂವೀಸ್ಗಳು ಬರ್ತಾ ಇದೆ. ಅದು ನಮ್ಮ ಕನ್ನಡಿಗರು ಹೋಗಿ ಥಿಯೇಟರ್ನಲ್ಲೇ ನೋಡಬೇಕು. ಆ ಥರನೇ ಮೂವಿ ಇವತ್ತು ನಾನು ನಿಮಗೆ ತೊಗೊಂಬಂದಿದ್ದೀನಿ. ಹಾಯ್ ಗುರು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಒಂದು ಕನ್ನಡದ ಒಂದು ಬೆಸ್ಟ್ ಆದ ಮೂವಿನ ತೊಗೊಂಬಂದಿದ್ದೀನಿ. ಸೂಪರ್ ಥ್ರಿಲ್ಲಿಂಗ್ ಮೂವೀಸ್ಗಳು, ಆದರೆ ಈಗಂತೂ ಬೇರೆ ಲೆವೆಲ್ ಆಗಿ ಬಂದಿದೆ. ನಮ್ಮ ರಾಜ್ಬಿ ಶೆಟ್ಟಿ ಅಂತ ಹೇಳೋದು, ನಮ್ಮ ಧನ್ವೀರ್ ಮಠ ಅಂದರೆ ಸೂಪರ್ ಆಗಿರೋ ಮೂವೀಸ್ಗಳು ಬರ್ತಾ ಇದೆ. ಅದು ನಮ್ಮ ಕನ್ನಡಿಗರು ಹೋಗಿ ಥಿಯೇಟರ್ನಲ್ಲೇ ನೋಡಬೇಕು. ಆ ಥರನೇ ಮೂವಿ ಇವತ್ತು ನಾನು ನಿಮಗೆ ತೊಗೊಂಬಂದಿದ್ದೀನಿ. ಯಾವುದಪ್ಪ ಮೂವಿ ಅಂತಂದರೆ, ನಮ್ಮ ಧನ್ವೀರ್ ಅವರ ಅಗ್ರೀವ ಅಂತ ಮೂವಿ ಬಂದಿದೆ ಗುರು. ಈ ಮೂವಿನ ಈಗ ತಾನೇ ನೋಡ್ಕೊಂಬಂದೆ. ಮೂವಿ ಮಾತ್ರ ನಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಟ್ಟು ಅನ್ನೋದರ ಬಗ್ಗೆ ಈ ವಿಡಿಯೋ ಇರುತ್ತದೆ. ಫಸ್ಟ್ ಟೈಮ್ ಬಂದಿರೋ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಗುರು. ಯಾಕಂದರೆ ನಾವು ಡೈಲಿ ಮೂವೀಸ್ಗಳನ್ನು ನಿಮಗೋಸ್ಕರ ತೊಗೊಂಬರೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಬನ್ನಿ ಗುರು, ಮೂವಿ ಬಗ್ಗೆ ಒಂದು ಸಣ್ಣ ಪ್ಲಾಟ್ ಅಂತ ಹೇಳೋಣ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಇದೊಂದು ಸೂಪರ್ ಥ್ರಿಲ್ಲರ್ ಮೂವಿ ಅಂತ ಅನ್ಬೋದು. ಸ್ಟಾರ್ಟಿಂಗಿಂದ ಒಂದು ಕೊಲೆ ಆಗಿಬಿಡುತ್ತೆ. ಆ ಕೊಲೆಯಾದ ವ್ಯಕ್ತಿನ ಕಸದ ತೊಟ್ಟಿಯಲ್ಲಿ ಹಾಕಿಬಿಟ್ಟಿದ್ದಾರೆ. ಆ ಕೇಸಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹೀರೋನ ಕೆಲಸ. ಒಬ್ಬ ಸೂಪರ್ ಥ್ರಿಲ್ಲಿಂಗ್ ಮೂವಿ ಅಂತ ಅನ್ಬೋದು. ನಮ್ಮ ಹೀರೋ ಅವರು ಈ ಕೇಸನ್ನು ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತಂದರೆ ಬೇರೆ ಲೆವೆಲ್ ಅಂತ ಅನ್ಬೋದು. ಫಸ್ಟ್ ಹಾಫ್ ಮಾತ್ರ ನನಗೆ ತುಂಬಾ ಇಂಟ್ರೆಸ್ಟ್ ಬಂತು. ಮುಂದೇನಾಗುತ್ತೆ ಅಂತ ಅವ್ನ ಕ್ಯೂರಿಯಾಸಿಟಿ ಅಂತೂ ತುಂಬಾ ಕೊಡ್ತು ಗುರು. ಸೆಕೆಂಡ್ ಹಾಫ್ ಮಾತ್ರ ಏನು ಗುರು, ಇಷ್ಟು ಲಘು ಸಿಕ್ಬಿಟ್ಟು ನಾ ಕಿಲ್ಲರ್ ಅಂತ ಅನಿಸ್ಬಿಡ್ತು. ಆದರೂ ಕೂಡ ಲಾಸ್ಟ್ ಸೀನ್ ಅಂತೂ ಒಂದು ಮೈಂಡ್ ಗ್ಲೋವಿಂಗ್ ಅಂತ ಅನ್ಬೋದು. ಆ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಈ ಮೂವಿಯಲ್ಲಿ. ಮೂವಿ ಮಾತ್ರ ಒಂದೀಟು ನನಗೆ ಬೋದ್ರಂತೂ ಹೊಡಿಲಿಲ್ಲ. ಮೂವಿ ನೋಡ್ಬೋದು ಗುರು. ಮೂವಿ ಯಾವ ಥರ ಅಂತಂದರೆ, ಒಂದು ಸೂಪರ್ ಎಲಿಮೆಂಟ್ಗಳಂತೂ ಬೇರೆ ತುಳುಕ್ತಾ ಇದ್ದಾವೆ. ಇದರಲ್ಲಿ ಸಾಧು ಕೋಕಿಲ ಅವರ ಕಾಮಿಡಿ ಕೂಡ ಮಸ್ತಾಗಿತ್ತು. ಒಂದು ಒಳ್ಳೆಯ ಪಾತ್ರ ಜೊತೆಗೆ ಅವರು ಕೂಡ ಬಂದಿದ್ದಾರೆ. ನಮ್ಮ ಧನ್ವೀರ್ ಮೂವೀಸ್ಗಳು ಇದೇ ಥರ ಒಂದು ಸ್ವಲ್ಪ ಸೂಪರ್ ಹಿಟ್ ಆಗಲಿ. ಅವರ ಕಾನ್ಸೆಪ್ಟೇ ಈ ಮೂವಿ ಬೇರೆ ಅಂತ ಅನ್ಬೋದು. ಆ ಥರ ಕಾನ್ಸೆಪ್ಟ್ ಬಂದಿದೆ ಈ ಮೂವಿ ಮಾತ್ರ ಒಂದು ಸೂಪರ್ ಬೆಸ್ಟ್ ವಾಚಿಂಗ್ ಮೂವಿ. ಒಂದೀಟು ನಿಮಗೆ ಬೋರ್ ಹೊಡ್ಸಲ್ಲ. ಮೂವಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಆ ಥರ ಗ್ರಿಪ್ಪಿಂಗ್ ಆಗಿದೆ ಗುರು. ಕ್ಯಾಮ್ರಾ ವರ್ಕಿಂಗ್ ಇರ್ಬೋದು, ಆ ಕತೆ ರೈಟಿಂಗ್ ಇರ್ಬೋದು, ತುಂಬಾ ಹಿಡಿದಿಟ್ಕೊಳ್ಳುತ್ತೆ ನಿಮ್ಮ ಸೀಟು ತುದಿವರೆಗೂ. ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಈ ಮೂವಿ ಸಕ್ಸಸ್ ಆಗಿದೆ ಅಂತ ಅನ್ಬೋದು. ಇದರ BGM ಕೂಡ ಸೂಪರ್ ಆಗಿತ್ತು. ನನಗೆ ಥಿಯೇಟ್ರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಗುರು. ಮೂವಿ ನೋಡ್ಬೋದು, ಫಸ್ಟ್ ಟೈಮ್ ನೋಡೋಕ್ಕೆ ಚೆನ್ನಾಗಿದೆ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೂವಿ ಮಾತ್ರ ಒಂದು ಬೆಸ್ಟ್ ವಾಚಿಂಗ್ ಮೂವಿ ಅಂತ ಅನ್ಬೋದು. ನಮ್ಮ ಕನ್ನಡದಲ್ಲಿ ಇದೇ ಥರ ಮೂವೀಸ್ಗಳು ಬರ್ತಾ ಇಲ್ಲಿ. ನಮ್ಮ ಧನ್ವೀರ್ ಅವರಿಗೆ ಒಂದು ಒಳ್ಳೆಯ ಮೂವೀಸ್ಗಳು ಕಂಬ್ಯಾಕ್ಗಳು ಸಿಗ್ತಾ ಇರಲಿ ಅನ್ನೋದು ನನ್ನ ಆಸೆ. ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲಿಗೆ ಹೋಗಲಿ ಈ ಮೂವಿಯಿಂದ. ಮೂವಿ ಮಾತ್ರ 100 ಡೇಸ್ ಓಡಲಿ ಅಂತ ನನ್ನ ಆಸೆ. ಮೂವಿ ಮಾತ್ರ ಸಖತ್ತಾಗಿದೆ ಗುರು. ಹೋಗಿ ಥಿಯೇಟರ್ನಲ್ಲಿ ಹೋಗಿ ನೋಡಿ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ಬರ್ತಾಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಬಾಯ್ ಗುರು. ಮೂವಿ ನೋಡಿ ಥಿಯೇಟ್ರ್ನಲ್ಲಿ. ಮೂವಿ ಸೂಪರ್.